ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪುನಃ ಒಂದು ಸಾರಿ ನಿಮ್ಮನ್ನೆಲ್ಲರನ್ನೂ ಮನಪೂರ್ವಕವಾಗಿ ನಾವು ಸ್ವಾಗತಿಸಿಕೊಳ್ತೇವೆ. ಪ್ರಿಯರೇ, ಈ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಪುನಃ ಒಂದು ಸಾರಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತೆ ಕರ್ತನ ಕೊಟ್ಟಂಥ ಈ ಕೃಪೆಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಪ್ರಿಯರೇ, ಒಂದು ವಾಕ್ಯವನ್ನು ತೆಗೆದುಕೊಂಡು ಓದಿಕೊಳ್ಳುವ. ನಾವು ನೋಡ್ತೇವೆ ಅಪೊಸ್ತಲ ಪೌಲನ ಜೀವಿತದ ಬಗ್ಗೆ. ಆತನ ಜೀವಿತದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಒಂದೊಂದಾಗಿ ಹೇಳೋದಾದರೆ ಬೇರೆ ಯಾರಾದರೂ ಆದರೆ ಸೇವೆಯನ್ನು ಬಿಟ್ಟು ಅವರೇನು ಮಾಡ್ತಿದ್ರು, ಹಿಂದೆ ಹೋಗ್ತಿದ್ರು. ಆದರೆ ಅಪೊಸ್ತಲ ಪೌಲನ ಹಾಗೆ ಅಲ್ಲ. ಅಪೊಸ್ತಲ ಪೌಲನ ಒಂದು ಮಾತನ್ನು ಹೇಳ್ತಿದ್ದಾನೆ. ಏನಂತ ಹೇಳಿದರೆ, ಜೀವಿತದಲ್ಲಿ ಅನೇಕ ನಾವು ಕ್ರೈಸ್ತಿಯ ಮಾರ್ಗದಲ್ಲಿ ಹೋಗುವಾಗ, ನೀತಿವಂತರಾಗಿ ಜೀವಿಸುವಾಗ, ಕರ್ತನಲ್ಲಿ ಪ್ರಯಾಸ ಪಡುವಾಗ, ಕರ್ತನ ಸೇವೆಯಲ್ಲಿ, ದೇವರ ಆಲಯದಲ್ಲಿ ಯಾವುದ್ರಲ್ಲಾದರೂ ನಾವು ನೀತಿವಂತರಾಗಿ ಮುಂದೆ ಹೋಗುವಾಗ ನಮಗೆ ಅನೇಕ ಕಷ್ಟಗಳು, ಸಂಕಷ್ಟಗಳು ಎದುರಾಗ್ತವೆ. ಆಮೆನ್. ಆದರೆ ಅಪೊಸ್ತಲ ಪೌಲ ಒಂದು ಮಾತನ್ನು ಹೀಗೆ ಹೇಳ್ತಿದ್ದಾನೆ. ಆ ಮಾತನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ, ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಡ್ಸ್ 13. ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 13ನೇ ವಚನ ಹೀಗಿರ್ತದೆ: ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಅಪೊಸ್ತಲ ಪೌಲನು ಹೀಗೆ ಹೇಳ್ತಿದ್ದಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಏನಾಗಿದ್ದೇನೆ, ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಅಪೊಸ್ತಲ ಪೌಲನು ಈ ಮಾತನ್ನು ಯಾವ ಸಮಯದಲ್ಲಿ ಹೇಳ್ತಾ ಇದ್ದಾನೆ? ನಮ್ಮ ಹತ್ರ ಹಣ ಇರುವಾಗ, ನಮ್ಮ ಹತ್ರ ಜನ ಇರುವಾಗ, ನಮ್ಮ ಕುಟುಂಬದಸ್ಥರೆಲ್ಲ ಒಂದಾಗಿರುವಾಗ, ನಮ್ಮ ಗಂಡ ಹೆಂಡತಿ ಮಕ್ಕಳು ನಾವು ಒಂದಾಗಿ ಮುಂದೆ ಹೋಗುವಾಗ, ನಮ್ಮ ಮಕ್ಕಳು ಒಳ್ಳೆ ಎಜುಕೇಷನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯುವಾಗ ನಾವು ಏನು ಮಾಡ್ತೇವೆ? ನಾವು ಚೆನ್ನಾಗೇ ಇರ್ತೇವೆ. ಅವಾಗ ಹೇಳ್ಬೋದು, ನನ್ನೊಂದಿಗೆ ದೇವರಿದ್ದಾರೆ, ನನ್ನ ಕಷ್ಟಗಳು ಕಣ್ಣೀರುಗಳು ದೇವರು ವರ್ಷಿದ್ದಾರೆ ಅಂತ ಹೇಳೋದು ತುಂಬ ಸುಲಭ. ಆದರೆ ಆ ಪರಿಸ್ಥಿತಿಯಲ್ಲಿ ಇರುವಾಗ ಅಪೊಸ್ತಲ ಪೌಲನು ಹೇಳ್ತಿದ್ದಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಹಾಗಾದರೆ ನನ್ನ ಕರೆದಂಥ ದೇವರು, ನನ್ನ ಬಲಪಡಿಸಿದಂಥ ದೇವರು, ಆತನು ಯಾರಂತ ನನಗೆ ಗೊತ್ತುಂಟು. ಇವತ್ತು ಅನೇಕ ಕ್ರೈಸ್ತರಿಗೆ ಯೇಸು ಯಾರಂತ ಹೇಳಿ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಯೇಸುವಿನ ಶಕ್ತಿ ಗೊತ್ತಿಲ್ಲ. ಅನ್ಯರಿಗೆ ಆದರೂ ಸಹ ಯೇಸು ಯಾರಂತ ಗೊತ್ತಿಲ್ಲ. ಇವತ್ತು ಕ್ರೈಸ್ತರಿಗೆ ಯೇಸು ಯಾರಂತ ಗೊತ್ತುಂಟು, ಆದ್ರೆ ಆತನಲ್ಲಿರುವಂಥ ಶಕ್ತಿ ಏನೋ ಗೊತ್ತಿಲ್ಲ. ನಮ್ಮೆ ದೇವ್ರ ವಾಕ್ಯದ ಅಪೊಸ್ತಲ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸಿ ಆತನಲ್ಲಿ ಇದ್ದುಕೊಂಡು, ನನ್ನ ದೇವರು ನನಗೆ ಗೊತ್ತಿದೆ, ನಾನು ಯಾರನ್ನು ಆರಾಧನೆ ಮಾಡ್ತಿದ್ದೇನೆ, ನಾನು ಯಾರನ್ನು ಸೇವೆ ಮಾಡ್ತಿದ್ದೇನೆ, ನಾನು ಯಾರ ಮಾರ್ಗದಲ್ಲಿ ನಡೀತಾ ಇದ್ದೇನೆ, ಆ ದೇವರು ನನಗೆ ಗೊತ್ತುಂಟು. ಆಮೇಲೆ ಇವತ್ತು ಅನೇಕ ಜನಗಳ ಕ್ರೈಸ್ತರಿದ್ದಾರೆ, ಯೇಸು ಸ್ವಾಮಿ ಬಳಿಗೆ ಬರ್ತಾರೆ, ಆದರೆ ಕಷ್ಟ ಬಂದಾಗ ಬೇರೆ ಯಾರ್ಯಾರನ್ನೋ ಆದುಕೊಳ್ತಾರೆ. ಪ್ರಿಯರೇ, ದೇವರ ವಾಕ್ಯ ನಿಜವಾದ ಕ್ರೈಸ್ತರು ನಿಜವಾಗ್ಲೂ ದೇವರನ್ನ ಅರ್ಥ ಮಾಡಿಕೊಳ್ಳೋದಾದ್ರೆ, ದೇವರನ್ನ ಅರ್ಥ ಮಾಡಿಕೊಂಡ್ರೆ ನೀನು ಒಂದು ಕ್ಷಣ ಆದ್ರೂ ಸಹ, ಒಂದು ಸಮಯವಾದ್ರೂ ಸಹ ನೀನು ಆಚೆ ಈಚೆ ನೋಡುವುದೇ ಇಲ್ಲ. ಅದಕ್ಕೆ ದಾವೀದನು ಹೀಗೆ ಹೇಳ್ತಾನೆ, ಹೀಗೋ ನಾ ಕಣ್ಣೆತ್ತಿ ಪರ್ವತ ಕಡೆ ನೋಡ್ತೇನೆ. ನಂಗೆ ಕಷ್ಟ ಬರುವಾಗ, ನನ್ನ ಸಂಕಷ್ಟ ಬರುವಾಗ, ನಂಗೆ ವೇದನೆಗಳು ಬರುವಾಗ ನಾನು ಏನು ಮಾಡ್ತಾನೆ? ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತಾನೆ. ಆದರೆ ಅಪೊಸ್ತಲ ಪೌಲನು ಇಲ್ಲಿ ಹೇಳುವಂಥ ಸಂಗತಿ ಏನಂತ ಹೇಳಿದ್ರೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು. ಯಾವಾಗ, ಯಾವ ಸಮಯದಲ್ಲಿ ಹೇಳ್ತಾ ಇದ್ದಾನೆ ಈ ಮಾತನ್ನು ಅನ್ನೋದು ನಾನು ನಿಮಗೆ ಸ್ವಲ್ಪ ಆಳವಾಗಿ ಅದಕ್ಕೆ ಹೋಗುವ. ಅಪೊಸ್ತಲ ಪೌಲನು ಕಷ್ಟಗಳು, ಸಂಕಷ್ಟಗಳು, ವೇದನೆಗಳು ಒಳಗಾದಾಗ ಈ ಮಾತನ್ನು ಹೇಳ್ತಾ ಇದ್ದಾನೆ. ನಾನು ಓದ್ತಾ ಇದ್ದಾನೆ, ಅದೇ ಫಿಲಿಪ್ಪಿ ಬರೆದ ಪುಸ್ತಕ 4ನೇ ಅಧ್ಯಾಯ 12ನೇ ವಚನದಲ್ಲಿ, ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು. ಅವನು ಹೇಳ್ತಾನೆ, ನಾನು ಬಡವನಾಗಿದ್ದರೂ ಸಹ, ಸಮೃದ್ಧಿ ಉಳ್ಳವನಾಗಿದ್ದರೂ ಸಹ ನಾನು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿ ಉಳ್ಳವನಾದರೂ, ಕೊರತೆ ಉಳ್ಳವನಾದರೂ. ಆತನು ಹೇಳ್ತಾ ಇದ್ದಾನೆ, ನಾನು ತೃಪ್ತಿ ಉಳ್ಳವನಾಗಿದ್ದರೂ ಸಹ, ಹಸಿವು ಅಂದರೆ ಹಸಿವು ಇದ್ದರೂ ಸಹ, ನನಗೆ ಹಸಿವು ಆದರೂ ಸಹ, ಸಮೃದ್ಧಿ ಉಳ್ಳವನಾದರೂ ಸಹ, ಇಲ್ಲದ್ರೆ ಕೊರತೆಯಲ್ಲಿ ಇದ್ದರೂ ಸಹ, ಯಾವ ಥರದ ಸ್ಥಿತಿಯಲ್ಲಿ ಇರುವುದನ್ನಾದರೂ ಅದರ ಗುಟ್ಟು ನನಗೆ ಗೊತ್ತುಂಟು. ಬಡತನ ಆಗಲಿ, ರೋಗಗಳಾಗಲಿ, ಸಮೃದ್ಧಿ ಆಗಲಿ, ಹಣ ಆಗಲಿ, ಆಸ್ತಿ ಆಗಲಿ, ಅಂತಸ್ತಾಗಲಿ, ಜನರು ಇರುವಾಗ, ಜನರು ಇಲ್ಲದೆ ಇರುವಾಗ, ಜನರು ಕೆಲವು ಸಾರಿ ನಮ್ಮನ್ನು ಮೇಲೆ ಕೆತ್ತುವಾಗ, ಅದೇ ಜನರು ಹಿಡಿದು ಎಳೆಯುವಾಗ, ಪೌಲನು ಹೇಳುವಂಥ ಸಂಗತಿ ಏನಂತ ಹೇಳಿದ್ರೆ, ಆತರ ಗುಟ್ಟು ನನಗೆ ಗೊತ್ತಿದೆ. ಅದ್ರ ಗುಟ್ಟು ಏನಂತ ಹೇಳಿದ್ರೆ, ನನ್ನನ್ನು ಬಲಪಡಿಸು. 13ನೇ ವಚನ ಹೇಳ್ತತೆ, ನನ್ನನ್ನು ಬಲಪಡಿಸು. ಅದ್ರ ಗುಟ್ಟು ಯಾವ್ದು? ಇವತ್ತು ನಿನಗೆ ರೋಗ ಇದೆ ನಿನಗೆ, ಅದ್ರ ಗುಟ್ಟು ನಿನಗೆ ಗೊತ್ತಿರಬೇಕು. ನೀ ನೀತಿವಂತನಾದ್ರೂ ಸಹ ನಿಂಗೆ ರೋಗ ಬರ್ತಾ ಇದೆ, ಅದ್ರ ಗುಟ್ಟು ನಿನಗೆ ಗೊತ್ತಿರಬೇಕು. ನೀ ನೀತಿವಂತನಾದ್ರೂ ಸಹ ನಿನ್ನ ಕುಟುಂಬದಲ್ಲಿ ಗಲಾಟೆ ಉಂಟಾಗ್ತಿದೆ, ಅದ್ರ ಗುಟ್ಟು ನಿನಗೆ ಗೊತ್ತಿರಬೇಕು. ನೀ ನೀತಿವಂತನಾದ್ರೂ ಸಹ ನಿನಗೆ ಅವಮಾನ ಆಗ್ತಾ ಇದೆಯಾ, ನೀ ನಂಬಿಗಸ್ತನಾಗಿ ಆ ಕೆಲಸ ಮಾಡ್ತಾ ಇದೆಯಾ,
ನಂಬಿಗಸ್ತಳಾಗಿ ನೀನು ಅಲ್ಲಿ ಮನೆಯಲ್ಲಿ ನಂಬಿಗಸ್ತಳಾಗಿ, ಆ ಆಫೀಸಲ್ಲಿ ನಂಬಿಗಸ್ತಳಾಗಿ, ಆ ಸೇವೆಯಲ್ಲಿ ನಂಬಿಗಸ್ತರಾಗಿ ನೀವು ಮಾಡ್ತಿದ್ದೀರಾ. ಆದರೂ ಸಹ ನಿಮಗೆ ನಿಂದನೆಗಳು ಬರ್ತಾ ಇದೆಯಾ, ಆದರೂ ಸಹ ನಿಮಗೆ ಅವಮಾನಗಳು ಆಗ್ತಾ ಇದೆಯಾ. ಆದರೆ ದೇವ ಮಕ್ಕಳ ನೀವು ಎನಿಸ್ಬೇಕು, ಆ ಥರ ಗುಟ್ಟು ನಿಮಗೆ ಗೊತ್ತಿರಬೇಕು. ಯಾಕೆ ಅಂತ ಹೇಳಿದ್ರೆ ಪೌಲನ್ ಹೇಳ್ತಾನೆ, ಇಷ್ಟೆಲ್ಲ ನನಗಿದ್ರು ಸಹ ಇದೆಲ್ಲ ನನಗೆ ಗೊತ್ತಿದೆ, ಇಷ್ಟೆಲ್ಲ ನನ್ನ ಜೀವಿತದಲ್ಲಿ ಸಂಭವಿಸಿದ್ರು ಸಹ ಅದರ ಗುಟ್ಟು ನನಗೆ ಗೊತ್ತಿದೆ. ಏನಯ್ಯ ಗುಟ್ಟು ಅಂತ ಹೇಳಿದರೆ, ನನ್ನನ್ನು ಬಲಪಡಿಸು ನಾತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ನಾ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತು ಸರ್ವಶಕ್ತನಾದ ದೇವರು, ಇವತ್ತು ನಮ್ಮನ್ನು ನಿಮ್ಮನ್ನು ನಡೆಸುವಂಥ ದೇವರು, ನಾವು ಯಾರನ್ನು ತಿಳಿದುಕೊಳ್ಬೇಕು. ಅನೇಕ ಜನಗಳು ಇವತ್ತು ಯೇಸುವಿನ ಬಳಿಗೆ ಬರ್ತಾರೆ, ಅದು ಯೇಸು ಯಾರಂತ ಹೇಳಿ ಅರ್ಥ ಆಗಿಲ್ಲ. ಯೇಸುವಿನ ಶಕ್ತಿ ಏನು, ಯೇಸುವಿನ ಬಲ ಏನಂತ ಹೇಳಿ ಗೊತ್ತಿಲ್ಲ. ಆದರೆ ಪೌಲನ್ ಎಲ್ಲವನ್ನು ತಿಳಿದುಕೊಂಡಿದ್ದ. ಪೌಲನ್ ಅವನ ಜೀವಿತದಲ್ಲಿ ನೋಡ್ತಾರೆ, ಯಾರು ಮರ್ಯಾದೆ ಕೊಟ್ಟರು ಸಹ ಮರ್ಯಾದೆ ಕೊಡೋದಿದ್ರು ಐ ಡೋಂಟ್ ಕೇರ್, ಅವನು ಕೇರೇ ಮಾಡ್ತಾ ಇರಲಿಲ್ಲ. ಯಾವುದಾರ ಊರಲ್ಲಿ ಕೆಲವು ಜನ ಸೇರಿಸ್ಕೋತಿದ್ರು, ಇನ್ನೂ ಕೆಲವು ಜನ ಅವನ ರಿಜೆಕ್ಟ್ ಮಾಡ್ತಿದ್ರು, ಅವನು ಚಿಂತೆನೆ ಮಾಡ್ತಾ ಇರಲಿಲ್ಲ. ಒಂದು ದಿವಸ ಸಹ ಆತನ ಸೋತು ಹೋಗಲಿಲ್ಲ. ಕೆಲವು ಸಾರಿ ಅವನು ಸನ್ಮಾನ ಮಾಡ್ತಿದ್ರು, ಕೆಲವು ಸಾರಿ ಅದೇ ಊರಲ್ಲಿ ಹಿಡಿದು ಏನು ಸೆರೆಮನೆ ಒಳಗೆ ಹಾಕಿ ಸರಿಯಾಗಿ ಜಡಿತಾ ಇದ್ರು. ಆದ್ರೂ ಸಹ ಅವನು ಚಿಂತೆ ಮಾಡ್ತಾ ಇರಲಿಲ್ಲ. ಪ್ರೇಯರ್ ನಾವಾದರೆ ಏನು ಮಾಡ್ತಿದ್ದೀವಿ? ಒಂದು ದಿವಸ ದೇವ್ರ ವಾಕ್ಯ ಹೇಳಪಟ್ಟಿದೆ, ಪೌಲನ್ನು ಸೀಲರನ್ನು ಇಬ್ಬರನ್ನು ಕಟ್ಟಿ ಸೆರೆಮನೆ ಒಳಗೆ ಕಟ್ಟಿ ಅವ್ರನ್ನ ಸರಿಯಾಗಿ ಹೊಡೆದು ಸೆರೆಮನೆ ಒಳಗೆ ಹಾಕಿದ್ದಾರೆ. ಆದರೆ ನಾವಾದರೆ ಏನು ಮಾಡ್ತಿದ್ದೀವಿ? ಆದರೆ ಅಪೊಸ್ತಲ ಪೌಲನು ಸೀಲನ ಅವನ ಜೊತೆ ಇದ್ದಂಥ ಒಂದು ಸೇವಕರು ಅವರಿಬ್ಬರು ಸೇರಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ತುತಿ ಪದಗಳನ್ನು ಹಾಡ್ತಾ ಇದ್ದಾರೆ. ದೇವರೇ, ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿದಿ యేసయ్య. ಏನು ಉಪಕಾರ? ಸರಿ ಪೆಟ್ಟು ತಿಂದಿದ್ದಾರೆ. ಯಾವ ಹಾಡಂತ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೇನೆ, ಅವರು ಆ ಪೆಟ್ಟು ತಿಂದಾಗ ಸಹ, ನೋವಲ್ಲಿ ಇರುವಾಗ ಸಹ, ಇಕ್ಕಟ್ಟಲ್ಲಿ ಇರುವಾಗ ಸಹ, ಕಷ್ಟ ಸಂಕಷ್ಟದಲ್ಲಿ ಬಿದ್ದಿರುವಾಗ ಸಹ ಅವರು ಸ್ತೋತ್ರನ ಹಾಡ್ತಾ ಇದ್ದಾರೆ. ಎಲ್ಲ ಮಹಿಮೆಗೆ ಘನತೆಗೆ ಯೋಗ್ಯನ ದೇವರೇ, ನಿನ್ನ ನಾವು ಘನಪಡಿಸ್ತೇವೆ, ನಿನ್ನ ಸ್ತುತಿ ಸಲ್ಲಿಸ್ತೇವೆ ಅಂತೇಳಿ. ಎಷ್ಟೊಂದು ಉಪಕಾರ ನಮ್ಮ ಜೀವಿತದಲ್ಲಿ ಮಾಡಿದೆ ದೇವರೇ ನೀನು ಅಂತೇಳಿ ಆ ಸ್ತುತಿ ಮಾಡುವಾಗ ಅದರ ಗುಟ್ಟು ಅವ್ರಿಗೆ ಗೊತ್ತಿತ್ತು. ಈಗ ನಾವು ಸೆರೆಮನೆ ಒಳಗೆ ಬಿದ್ದಿದ್ದೇವೆ ಅಂತ ಹೇಳಿದ್ರೆ ಒಂದು ಉದ್ದೇಶ, ಈ ಸೆರೆಮನೆ ಒಳಗಿಂದ ಬಿಡಿಸಲಿಕ್ಕೆ ನನ್ನ ದೇವರು ಏನಾಗಿದ್ದಾರೆ, ಶಕ್ತನಾಗಿದ್ದಾರೆ. ಪೌಲನ್ ಗೊತ್ತಿದೆ, ಅದಕ್ಕೆ ಅವನು ಚಿಂತೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವತ್ತು ನಮಗೆ ಸ್ವಲ್ಪ ನಮ್ಮ ಮಕ್ಕಳು ಏನಾದರೂ ನೋಡ್ರಿ ಕೆಮ್ತಾ ಇದ್ರೆ, ಸ್ವಲ್ಪ ಮಕ್ಕಳು ಶೀತ ಆದ್ರೆ, ಅಯ್ಯೋ ನಾವು ಇಡೀ ಎಲ್ಲ ಇದ್ದ ಮಾತ್ರೆ ಎಲ್ಲ ಹುಡುಕ್ತೇವೆ, ಇದ್ದ ಡಾಕ್ಟ್ರಿಗೆಲ್ಲ ಕಾಲ್ ಮಾಡ್ತೇವೆ, ನಮ್ಮ ಮಗಳು ಹೀಗೆ ಮಾಡ್ತಾ ಇದ್ದಾರೆ, ನಮ್ಮ ಮಗು ಶೀತ ಆಗಿದೆ ಅಂತೇಳಿ. ಸ್ವಲ್ಪ ಏನಾದರೂ ನಮಗೇನಂತಂದರೆ ಆ ತಿಂಗಳದ್ದು ಹಣ, ನಮಗೆ ಬರುವಂಥ ಹಣ ಕಡಿಮೆ ಬಂದರೆ ನಾವೇನದು ಗಲಿಬಿಲಿ ಆಗ್ತೇವೆ. ಅಥವಾ ನಮ್ಮ ಶರೀರದಲ್ಲಿ ಏನಾದರೂ ಅನಾರೋಗ್ಯ ಸ್ಟಾರ್ಟ್ ಆದರೆ, ಒಂದು ವೇಳೆ BP ಒಂದು ವೇಳೆ ಜ್ವರನೋ ಏನಾದ್ರು ಏನಾದರೂ ಸಹ ಡಾಕ್ಟ್ರು ಹೇಳಿದ್ರೆ ನಾವೇನು ಮಾಡ್ತೇವೆ, ಆ ಡಾಕ್ಟ್ರು ಹೇಳಿದ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಟೆನ್ಷನ್ ನಾವು ಮಾಡ್ತೇವೆ. ಅಯ್ಯ, ಒಂದು ಆಲೋಚನೆ ಮಾಡಬೇಕು, ನನ್ನನ್ನು ಬಲಪಡಿಸು ನಾತಲೆಯಲ್ಲಿ. ರೋಗವೇ ನೀನು ಎಷ್ಟು ಮಾತ್ರ, ಹಲ್ಲೆಲೂಯಾ, ರೋಗಕ್ಕಿಂತಲೂ ರೋಗವನ್ನು ಗುಣಪಡಿಸುವಂಥ ಆರೋಗ್ಯ ತಾತನನ್ನು ಒಳಗಿದ್ದಾನೆ. ಬಡತನ ಪರಿಸ್ಥಿತಿ ನೀನು ಎಷ್ಟು ಮಾತ್ರ, ಆ ಬಡತನ ಪರಿಸ್ಥಿತಿಯನ್ನು ತೆಗೆದಾಕಿ ತನ್ನ ಪ್ರಭಾವ ಐಶ್ವರ್ಯ ತಕ್ಕಂತೆ ನನ್ನ ಕೊರತೆಯನ್ನು ತೀರಿಸುವಂಥ ದೇವರನ್ನ ಸಂಗಡ ಇದ್ದಾನೆ. ದಾವೀದನ ಒಂದು ಮಾತು ಹೀಗೆ ಹೇಳ್ತಾನೆ, ಏನಂತೆ, ಧನ ಐಶ್ವರ್ಯವು ಆತನ ಸನ್ನಿಧಾನದಿಂದಲೇ ಬರ್ತದೆ ಅಂತೇಳಿ. ಆಮೇನ್. ಅಪೊಸ್ತಲ ಪೌಲನು ದೇವರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ದೇವ ಮಕ್ಕಳನ್ನು ನೋಡುವಂಥ, ನನ್ನನ್ನು ವೀಕ್ಷಿಸುವಂಥ ದೇವ ಜನರೇ, ಇವತ್ತು ಕಷ್ಟಗಳು ಬರದೇ ಇರುವುದಿಲ್ಲ, ಸಂಕಷ್ಟಗಳು ಬರದೇ ಇರುವುದಿಲ್ಲ. ಆದರೆ ಒಂದು ಗೊತ್ತಿರಬೇಕು, ನಾನು ಯಾರು. ಹಲ್ಲೆಲೂಯಾ. ನಾನು ಯಾರು ಅಂತ ತಿಳಿದುಕೊಂಡ್ರೆ ನೀನು ಯಾವ ಬಗ್ಗೆ ಸಹ ಚಿಂತೆ ಮಾಡೋದಿಲ್ಲ. ಅದಕ್ಕೆ ಹಾಡುಗಾಳು ಹೀಗೆ ಹಾಡಾಡ್ತಾನ, ಗಡದಲ್ಲಿ ಗುಡ್ಡಗಳು ಮುಳಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಏನಂತೆ, ದಡದಲ್ಲಿ ಗುಡ್ಡಗಳು ಮುಳುಗಿದರು ಏನು ಭಯವಿಲ್ಲ ಅಂತೆ, ಈ ಭೂಮಿ ಅಳಿದೋದ್ರು ಸಹ ಅವನಿಗೆ ಭಯ ಇಲ್ಲ ಅಂತ ಹಾಡುಗಾರನ ಹಾಡ್ತಾನೆ. ಇದನ್ನೇ ಕ್ರೈಸ್ತರು ಸಹ ಹಾಡ್ತಾರೆ. ಆದರೆ ಅವ್ರ ಜೀವಿತ ಆ ಪರಿಸ್ಥಿತಿಗಳು ಬರುವಾಗ, ಹಲ್ಲೆಲೂಯಾ, ದೇವ್ರ ವಾಕ್ಯ ಹೇಳ್ತತೆ, ನನ್ನ ದೇವರು ಯಾರನ್ನು ನಾನು ತಿಳಿದುಕೊಂಡಿದ್ದೇನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ದೇವ ಮಕ್ಕಳೇ, ಶದ್ರಕ್ ಮಿಶಕ್ ಅಬೇದ್ನೆಗೋನ ಏನಂತ ಹೇಳಿದ್ರೆ, ಒಂದು ಬಂಗಾರದ ಮೂರ್ತಿ ನಿಲ್ಲಿಸಿರ್ತಾರೆ, ಅದಕ್ಕೆ ಎಲ್ಲರೂ ಅಡ್ಡ ಬೀಳಬೇಕು. ಶದ್ರಕ್ ಮಿಶಕ್ ಅಬೇದ್ನೆಗೋ ಮಾತನ್ನು ಹೇಳ್ತಾರೆ, ಇಲ್ಲ ನಾವು ಅಡ್ಡ ಬೀಳುವುದಿಲ್ಲ ಅಂತೇಳಿ. ರಾಜನ್ ಹೇಳ್ತಾನೆ, ನೀವು ಅಡ್ಡ ಬೀಳಲಿಲ್ಲ ಅಂತಿದ್ರೆ ನನ್ನಿಂದ ನಿಮ್ಮನ್ನು ಬಿಡಿಸ್ಕೊಂಡು ಹೋಗುವಂಥ ಯಾವ ವ್ಯಕ್ತಿ, ಯಾವ ಶಕ್ತಿ, ಯಾವ ದೇವರಿಗೆ ಸಹ ಅಸಾಧ್ಯ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ ಅಂತಂದರೆ, ನನ್ನ ದೇವರು
ನನ್ನ ದೇವರು, ನಮ್ಮ ದೇವರು ನಿನ್ನ ಇದರ ಬೆಂಕಿ ಒಳಗಿಂದ ಬಿಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ಒಂದು ವೇಳೆ ದೇವ್ರಿಗೆ ಇಷ್ಟ ಇಲ್ಲದಿದ್ದರೆ ನಾವು ನಿನ್ನ ಬಂಗಾರ ಮೂರ್ತಿಗೆ ನಾವು ಅಡ್ಡ ಬೀಳ್ತೇವೆ. ಎಂಥ ತೀರ್ಮಾನ! ಬೆಂಕಿ ಮುಂದೆ ಉರಿತಾ ಇದೆ, ಬೆಂಕಿ ಮುಂದೆ ಕಾಣ್ತಾ ಇದೆ, ಬೆಂಕಿ ಉರಿಯುವುದನ್ನು ಕಾಣ್ತಾ ಇದೆ. ಕಿವಿಯಾರು ಕೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಓ ಬೆಂಕಿಯಲ್ಲಿ ಹಾಕಿದರೆ ಇವ್ರಿಗೋಸ್ಕರ ಕಾಯ್ತಾ ಇದೆ ಬೆಂಕಿ ಅಂತೇಳಿ. ಆ ಅರಸನ ಮುಂದೆ ನಿಂತು ಮಾತಾಡ್ತಿದ್ದಾರೆ. ಅರಸನೇ, ಆ ಬೆಂಕಿ ಒಳಗಿಂದ ಅಲ್ಲಿ ಕಾಣ್ತಾ ಇರುವಂಥ ಬೆಂಕಿ ಹೇಳಿರ್ಬಹುದು, ಆ ಬೆಂಕಿ ಒಳಗಿಂದ ಬಿಡಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಆ ಮಾತನ್ನು ಹೇಳ್ತೇನೆ ನಿಮಗೆ. ಬನ್ನಿ, ದಾನಿಯೇಲ್ ಬರೆದ ಪ್ರವಾದನೆ ಗ್ರಂಥದಲ್ಲಿ ಒಂದು ಕೆಲವು ವಚನಗಳನ್ನು ಓದುವ. ಶದ್ರಕ್ ಮಿಶಕ್ ಅಬೇದ್ನೆಗೋ ಅವರು ಎಷ್ಟೊಂದು ತೀರ್ಮಾನವಾಗಿ ಆ ಮಾತನ್ನು ಮಾತನಾಡ್ತಿದ್ದಾರೆ. ಹಲ್ಲೆಲೂಯಾ. ದಾನಿಯೇಲ್ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯ 15ನೇ ವಚನದಲ್ಲಿ, ಈಗಲಾದರೂ ನೀವು ಸಿದ್ಧವಾಗಿದ್ದ ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವಿನಯವಾಲ ಮುತ್ತಾದ ಸಕಲ ವಾದ್ಯಗಳನ್ನು ದನಿಯನ್ನು ಕೇಳಿಸಿ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿರಿ. ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈ ಒಳಗಿಂದ ಬಿಡಿಸಬಲ್ಲ ದೇವರು ಯಾರೂ ಇಲ್ಲ ಎಂದು ಹೇಳಿದನು. ಶದ್ರಕ್ ಮಿಶಕ್ಗೆ ಅರಸನ್ ಹೇಳ್ತಿದ್ದಾನೆ, ಈಗ ಏನು ಕೊಳಲು ತುತ್ತೂರಿ ನಾದ ನುಡಿಯುವಾಗ ನೀವೇನು ಮಾಡ್ರಿ, ನಾನು ನಿಲ್ಲಿಸಿದ್ನಲ್ಲ ಬಂಗಾರದ ಮೂರ್ತಿಗೆ ನೀವು ಅಡ್ಡ ಬಿಡ್ರಿ. ಒಂದು ವೇಳೆ ನೀವು ಏನು ಅಂದರೆ ಬೀಳಿಲ್ಲ ಅಂತ ಹೇಳಿದ್ರೆ ದಗದಗನ ಉರಿಯುವ ಆಮಿ ಒಳಗೆ ನಿಮ್ಮನ್ನು ಹಾಕ್ತವೆ. ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸಲಿಕ್ಕೆ ಯಾವ ದೇವರಿಲ್ಲ ಅಂತ ಶದ್ರಕ್ ಮಿಶಕ್ ದೇವ್ರಿಗೆ ಗೊತ್ತಿತ್ತು. ನನ್ನ ದೇವರು ಅದಕ್ಕೆ ಅವರ ಕೆಳಗೆ 17ನೇ ವಚನದಲ್ಲಿ ಹೇಳ್ತಾರೆ, ಅರಸೇ, ನಾವು ಸೇವಿಸುವ ದೇವರ ಚಿತ್ತವಿದ್ದರೆ ಆತನು ದಗದಗ ಉರಿಯುವ ಆವಿ ಒಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ವಾಹ್, ಎಂಥ ಮಾತಲ್ಲ! ಮುಂದೆ ಕಾಣ್ತಾ ಇದೆ ಬೆಂಕಿ, ಇಲ್ಲಿ ಅರಸನ ಮಾತುಕತೆ ಆಗ್ತಿದೆ. ಆ ಬೆಂಕಿಗೆ ಹೋಗ್ತೀರಾ ಅಥವಾ ಅಡ್ಡ ಬೀಳ್ತೀರಾ? ಆದರೆ ಅವರು ಹೇಳಿದರು ಒಂದು ಮಾತು, ನಮ್ಮ ದೇವರು ಯಾರಂತ ಗೊತ್ತುಂಟು. ಅರಸೆ, ನೀನು ಉರಿತಾ ಇದ್ದಂಥ ಬೆಂಕಿ ಒಳಗಿಂದ ನೀನು ಹಾಕ್ತಾ ಇರ್ತೀಯಲ್ವ, ಈಗ ಆ ಬೆಂಕಿ ಒಳಗಿಂದ ನಮ್ಮನ್ನು ಹಾಕ್ಲಿಕ್ಕಿದೆಯಲ್ಲ, ಆ ಬೆಂಕಿ ಒಳಗಿಂದ ನಮ್ಮನ್ನು ಬಿಡಿಸಲಿಕ್ಕೆ ನಮ್ಮ ದೇವರು ಶಕ್ತರಾಗಿದ್ದಾರೆ. ಹೇಗೋ ನಿನ್ನ ಕೈಯಿಂದ ಬಿಡಿಸ್ತಾರೆ. ಎಂಥ ಮಾತಲ್ವಾ? ಯಾಕೆ ಗೊತ್ತುಂಟಾ ಪ್ರಿಯರೇ? ಶದ್ರಕ್ ಮಿಶಕ್ ಅಬೇದ್ನೆಗೋಗೆ ಗೊತ್ತಿತ್ತು ನಮ್ಮ ದೇವರು ಯಾರು. ಬೆಂಕಿ ಒಳಗಲ್ಲ, ನೀರು ಒಳಗಲ್ಲ, ಬೇರೆ ಯಾವುದ್ರೊಳಗಿಂದ ಸಹ ಏನಂತ ಹೇಳಿದ್ರೆ ಬಿಡಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಯಾಕಂದ್ರೆ ಬೆಂಕಿಯನ್ನು ಉಂಟು ಮಾಡಿದಂಥ ನನ್ನ ದೇವರು, ಬೆಂಕಿಯನ್ನು ಅವರೇ ಉಂಟು ಮಾಡಿದ್ದಾರೆ. ಆ ಬೆಂಕಿಯನ್ನು ಉಂಟು ಮಾಡಿದಂಥ ದೇವರು ಆತನ ಅಪ್ಪನೆ ಕೊಡಲ್ಲ, ಆ ಬೆಂಕಿ ಏನು ಮಾತನಾಡೋದಿಲ್ಲ. ದೇವ್ರ ವಾಕ್ಯ ಅಂತದ್ದು ಕೆಳಗೆ ವಚನದಲ್ಲಿ ಅದೇ ಶದ್ರಕ್ ಮಿಶಕ್ ಅಬೇದ್ನೆಗೋ ಹೋಗಿ ನೋಡುವಾಗ ಬೆಂಕಿ ಇವರು ಏನು ಮಾಡಿ ಕೋಪದಲ್ಲಿ ಒದ್ದು ಏನು ಮಾಡ್ತಾರೆ, ಎಳೆದು ಹಾಕಿಬಿಡ್ತಾರೆ ಬೆಂಕಿಯಲ್ಲಿ. ರಾಜ ನೋಡ್ತಾ ಇದ್ದಾನೆ, ರಾಜನೇ ಕಾಣ್ತಾ ಇದೆ, ಹಾಕಿದ 3 ಜನ 4ನೇ ಜನರನ್ನು ಕಾಣ್ತಾ ಇದ್ದಾನೆ. ಅರಸನ್ನೇ ಪಕ್ಕದಲ್ಲಿರೋ ಅವ್ರು ಕೇಳ್ತಾನೆ, ಅಲ್ಲಯ್ಯ ನಾವು ಹಾಕಿದ್ದು 3 ಜನರೆಲ್ಲ. ಹೌದಪ್ಪ, ಶದ್ರಕ್ ಮಿಶಕ್ ಅಬೇದ್ನೆಗೋ 3 ಜನ ಹಾಕಿದ್ರು, ಮತ್ತು 4 ಜನ ಯಾರನ್ನ ಹಾಕಿದ್ರು? 4 ಜನ ಕಾಣ್ತಾ ಇದ್ದಾರೆ. ಆ 4ನೇ ಮುಖ ದೇವದೂತನ ಮುಖದಂಗಿದೆ ಅಂತೇಳಿ. ಹಲ್ಲೆಲೂಯಾ. ಅವ್ರು ಬೆಂಕಿಯಲ್ಲಿ ಕುತ್ಕೊಳ್ಳಿಲ್ಲ, ಅಯ್ಯೋ ಸುಟ್ಟವರಾಗಿ ಕೈ ಸುಟ್ಟ ಕಾಲ ಅವ್ರು ನಡೆದಾಡ್ತಿದ್ದಾರಂತೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇ ದೇವ ಮಕ್ಕಳೇ, ಬೆಂಕಿ ಅಂತ ಜೀವಿತನಿಂದ ಏನು ಬೆಂಕಿ ಅಂತ ಜೀವಿತ, ಅಯ್ಯೋ ನಾವು ಕೆಲವು ಜನ ಹೇಳ್ತಾರೆ ನಮ್ಮ ಪರಿಸ್ಥಿತಿ ಯಾವ ಶತ್ರುಗ್ ಸಹ ಬರಬಾರ್ದು, ಅಂಥ ಪರಿಸ್ಥಿತಿ ನಮ್ಮದಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ ಒಳಗೆ ನೀವು ಸ್ತೋತ್ರ ಮಾಡ್ತಾನೇ ಇರಬೇಕು. ಹಲ್ಲೆಲೂಯಾ. ಇವತ್ತು ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ, ದೇವರು ನಂಬಿದಂಥ ಮಕ್ಕಳ ಜೀವಿತದಲ್ಲಿ ಬೆಂಕಿ ಅಂತ ನಡೆಯುವಂಥ ಅನುಭವ ಬರ್ತತಿ. ಯಾವುದರಲ್ಲಿ? ಬೆಂಕಿಯಲ್ಲಿ ನಡೆಯುವಂಥ ಅನುಭವ, ಬೆಂಕಿಯಲ್ಲಿ ನಡೆಯುವಂಥ ಅನುಭವ. ಆದರೆ ನೀವು ಬೆಂಕಿಯಲ್ಲಿ ನಡೆದು ಒಂದೊಂದು ಹೆಜ್ಜೆ ಇಡುವಾಗ ಸ್ತೋತ್ರ 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 ಮಾಡ್ತಾ ಇರುವಾಗನೇ ಉಂಟಲ್ಲ, ಆ ಬೆಂಕಿ ಎಲ್ಲ ಉಂಟಲ್ಲ ಕೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಬೆಂಕಿ ಎಲ್ಲ ಕೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀನು ಎನಿಸ್ತಾ ಇದೀಯಾ, ಅಯ್ಯೋ ನನಗೆ ಬೆಂಕಿಯಲ್ಲಿ ಒಳಗೆ ಹಾಕಿದಾರಲ್ವ, ಆದರೆ ನನ್ನ ಕಾಲ ಒಳಗೆ ಏನಿಲ್ಲ, ಬೆಂಕಿ ಇಲ್ಲ, ನನ್ನ ಕಾಲ ಒಳಗೆ ಏನಿದೆ, ಕೋಲ್ಡ್ ಆಗ್ತಾ ಇದೆ. ಹಲ್ಲೆಲೂಯಾ. ದೇವರು ನಂಬಿದಂಥ ಮಕ್ಕಳ ಜೀವಿತದಲ್ಲಿ ಇದೇ ನಡೆಯುವುದು. ದೇವ್ರ ವಾಕ್ಯ ಹೇಳ್ತತೆ, ಶದ್ರಕ್ ಮಿಶಕ್ನ ಹಾಕಿದ್ರಲ್ಲ ಒಳಗೆ ಹಾಕಿದ ಮೇಲೆ ಆಮೇಲೆ ಹೊರಗೆ ತೆಗಿಲಿಕ್ಕೆ ನೋಡ್ತಾರೆ. ನೋಡಿ, ದೇವ್ರ ವಾಕ್ಯ ಹೇಳ್ತತೆ 27ನೇ ವಚನದಲ್ಲಿ, ಅಲ್ಲಿ ಕೂಡಿದ ರಾಜಕನಾದ ದೇಶಾಧಿಪತಿಯು ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿ ಅಧಿಕಾರವೂ ನಡೆಯಲಿಲ್ಲ, ಅವರ ತಲೆ ಕೂದಲು ಸುಡಲಿಲ್ಲ, ಅವರ ಶೈಲೆಗಳಿಗೆ ವಿಕಾರವಿಲ್ಲ, ಬೆಂಕಿ ವಾಸನೆಯು ಮುಟ್ಟಲಿಲ್ಲ ಎಂದು ತಿಳಿದುಕೊಂಡರು. ವಾಹ್, ಸೂಪರ್! ಏನಂತೆ?
ಬೆಂಕಿಯು ಅಧಿಕಾರವು ನಡೆಸಲಿಲ್ಲ. ಬೆಂಕಿ ಅವರ ಮೇಲೆ ಅಧಿಕಾರ ನಡೆಸಲಿಕ್ಕಾಗಲ್ಲ. ಬೆಂಕಿಯನ್ನು ಸೃಷ್ಟಿ ಮಾಡಿದ್ದು ನಿನ್ನ ಅಪ್ಪ. ಪರಲೋಕದಲ್ಲಿರೋ ನನ್ನ ಅಪ್ಪ ಬೆಂಕಿಯನ್ನು ಸೃಷ್ಟಿ ಮಾಡಿದ್ದಾನೆ. ಬೆಂಕಿ ನನ್ನ ಮೇಲೆ ಹೇಗೆ ದೇವರ ಅಪ್ಪನೇ ಕೊಟ್ಟರು ಮಾತ್ರ. ದೇವರ ವಾಕ್ಯ ಹೇಳ್ತದೆ, ದೇವರ ಚಿತ್ತ ಇಲ್ಲದೆ ನಿನ್ನ ಒಂದು ತಲೆ ಕೂದಲಾದರೂ ಬೀಳಿಸ್ಲಿಕ್ಕೆ ಆಗುದಿಲ್ಲ. ನಾವು ಎನಿಸ್ತಾ ಇದ್ದೇವೆ, ಅಯ್ಯೋ ನಮ್ಮ ಜೀವಿತ ಏನಾಗ್ಬೋದು ಅಂತೇಳಿ. ಅಯ್ಯ, ನಿಮ್ಮ ಜೀವಿತ ಏನೂ ಆಗುದಿಲ್ಲ. ನಿಮ್ಮ ಜೀವಿತ ದೇವರ ಕೈಯಲ್ಲಿ ಒಪ್ಪಿಸ್ಕೊಡಿ. ನಿಮ್ಮ ಜೀವಿತವನ್ನು, ನಿಮ್ಮನ್ನು ಮುಟ್ಟೋರು, ನಿಮ್ಮ ಕುಟುಂಬವನ್ನು ಮುಟ್ಟೋರು ಯಾರೂ ಇಲ್ಲ. ಯಾಕಂದ್ರೆ ನನ್ನ ದೇವರು ತನ್ನ ಆಶ್ರಯ ಗಿರಿಯಲ್ಲಿ, ದೇವರ ವಾಕ್ಯ ಹೇಳ್ತತೆ ಏನಂದ್ರೆ ಕೀರ್ತನೆ 91ನೇ ಅಧ್ಯಾಯ 9ನೇ ವಚನ ಅಂತ ಎನಿಸ್ತೇನೆ ನಾನು, ಪರಾತ್ಮರು ನಿವಾಸವನ್ನು ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿಂಗೆ ಸಂಭವಿಸದು, ಉಪದ್ರವ ನಿನ್ನ ಮನೆ ಹತ್ತಿರಕ್ಕೂ ಬಾರದಂತೆ. ಹತ್ತಿರಕ್ಕೂ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ದೇವರು ತನ್ನ ರೆಕ್ಕೆಯ ಮರೆಯಲ್ಲಿ ಸುರಕ್ಷಿತವಾಗಿ ನಮ್ಮನ್ನು ಇಟ್ಟಿದ್ದಾರೆ. ಆಮೇಲೆ ಬೆಂಕಿ ಮುಟ್ಲಿಲ್ಲ ಅವರನ್ನು, ಅವರ ತಲೆ ಕೂದಲು ಸಹ ಸುಡಲಿಲ್ಲ ಅಂತ. ನೋಡಿ, ನಮ್ಮ ತಲೆ ಕೂದಲು ಸಹ, ಅದಕ್ಕೆ ಮತ್ತಾಯ ಬರೆದ ಪುಸ್ತಕದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಒಂದು ತಲೆ ಕೂದಲು ಸಹ ಏನಾಗುವುದಿಲ್ಲ, ಲೆಕ್ಕ ಮಾಡಲ್ಪಟ್ಟಿದೆ. ತಲೆ ಕೂದಲೇ ಲೆಕ್ಕಿಸಲ್ಪಡಬೇಕಾದ್ರೆ ನನ್ನ ಜೀವಿತವನ್ನು ದೇವರು ಹೇಗೆ ಲೆಕ್ಕಿಸಿರ್ಬೋದು? ಬಿಟ್ಟು ಬಿಡ್ತಾರಾ? ಅಮ್ಮ, ಅವಮಾನ ಆಗ್ಲಿಕ್ಕೆ ನಿನ್ನ ಕುಟುಂಬ ಬಿಟ್ಟು ಬಿಡ್ತಾರಾ ದೇವರು? ನೀನು ಏನಂತ ಹೇಳಿದ್ರೆ ರೋಗದಲ್ಲಿ ಸಾಯ್ಲಿಕ್ಕೆ ಬಿಟ್ಟು ಬಿಡ್ತಾರಾ? ನೀನು ಬಡತನದಲ್ಲಿ ಇರ್ಲಿಕ್ಕೆ ದೇವರು ಬಿಟ್ಟು ಬಿಡ್ತಾರಾ? ಇವತ್ತು ನಿನಗೆ ಬಡತನ ಅನ್ನೋದು ಇರ್ಬೋದು, ಇವತ್ತು ನಿನಗೆ ರೋಗ ಅನ್ನೋದು ಇರ್ಬೋದು, ಇವತ್ತು ಅವಮಾನ ಅಂತ ಹೇಳಿದ್ ಯಾವುದೋ ಒಂದು ಗಾಳಿ ಬಂದು ಹೋಗಿರ್ಬೋದು ನಿನ್ನ ಜೀವಿತದಲ್ಲಿ. ಆದರೆ ನಾನು ಹೇಳ್ತೇನೆ, ದೇವರು ನಿನ್ನ ಸಂಗಡ ಇರುವಾಗ ಎಲ್ಲಾದ್ರಿಂದ ಸಹ ದೇವರು ಹೊರಗೆ ತೆಗಿತಾನೆ. ನಿನ್ನ ರೋಗವನ್ನು ದೇವರು ಗುಣ ಮಾಡ್ತಾನೆ. ನೀ ದೇವರ ಮಗಳಾಗಿದ್ದಿ, ದೇವರಿಗೋಸ್ಕರ ದೇವರ ಮಗನಾಗಿದ್ದಿ. ನೀನು ದೇವರಿಗೋಸ್ಕರ ನೀನು ಸಾಕ್ಷಿಯಾಗಿ ಜೀವಿಸ್ಬೇಕು. ನೀನು ಸಾಯುವುದಿಲ್ಲ, ನೀನು ರೋಗದಲ್ಲಿ ಇರುವುದಿಲ್ಲ, ನೀನು ಆರೋಗ್ಯವನ್ನು ಹೊಂದಿಕೊಳ್ತಿ, ಗುಣವನ್ನು ಹೊಂದಿಕೊಳ್ತೀಯ. ಶದ್ರಕ್ ಮಿಶಕ್ ಮೇಲೆ ದೇವ್ರ ವಾಕ್ಯ, ಅವರ ಶೈಲೆಗಳು ವಿಕಾರವಿಲ್ಲ, ಬೆಂಕಿ ವಾಸನೆ ಮುಟ್ಟಲು. ನೋಡಿ, ನಮ್ಮದು ಬಡತನ ಪರಿಸ್ಥಿತಿ. ಓಕೆ, ಬಡತನ ಪರಿಸ್ಥಿತಿ ಒಳಗೆ ಏನಂತ ಹೇಳಿದರೆ, ಕೆಲವು ಸಾರಿ ನಂದು 3 ಜನ ಅಣ್ಣಂದಿರು. ನನಗೆ ನಾವು ಚಿಕ್ಕ ಒಂದು ಸಣ್ಣ ಮನೆಯಲ್ಲಿರುವಾಗ, ಲೈಟ್ ಇಲ್ಲದ ಸಮಯದಲ್ಲಿ ನನ್ನ ಅಣ್ಣ 10ನೇ ಕ್ಲಾಸು 9ನೇ ಕ್ಲಾಸ್ ಆತನು ಓದುವಾಗ ಚಿಮ್ನಿ ಅಂತ ಹೇಳ್ತಾರಲ್ವ, ಸೀಮೆಯಿಂದ ಬಂದಂಥ ಬತ್ತಿ ಥರ ಚಿಮ್ನಿ ಅಂತ ಹೇಳ್ತಾರೆ, ಅದನ್ನು ಇಟ್ಟುಕೊಂಡು ಅವನು ಓದ್ತಾ ಇದ್ದ. ಒಂದು ವೇಳೆ ನಾವು ಒಂದೇ ಎಲ್ಲರೂ ಒಟ್ಟಿಗೆ ಮಲಗೋದಲ್ವಾ, ನಾವು ಏನಾದರೂ ಸ್ವಲ್ಪ ಕಾಲ್ಗಿಲ್ ಏನಾದರೂ ಮಾಡಿದ್ವಿ ಅಂತ ಹೇಳಿದ್ರೆ ಅವನು ಏನು ಮಾಡ್ತಿದ್ದ, ಸ್ವಲ್ಪ ತುಂಟತನ ಮಾಡ್ತಿದ್ದ ನನ್ನನ್ನು. ಹಾಗೆ ಏನು ಮಾಡ್ತಿದ್ದ, ಸ್ವಲ್ಪ ಅವನೇನು ಮಾಡ್ತಿದ್ದ, ಹಚ್ಚುತ್ತಿದ್ದ, ತಲೆಗೆಲ್ಲ ಕೂದಲಿಗೆಲ್ಲ ಹಚ್ಚುತ್ತಿದ್ದ, ಇಲ್ಲ ಕಾಲ್ಗೆಲ್ಲ ಸ್ವಲ್ಪ ಬಿಸಿ ಮುಟ್ಟಿಸ್ತಿದ್ದ. ಅವಾಗ ಏನಾಗ್ತಿತ್ತು, ನಮಗೆ ಆಗಡೆ ಎದ್ದು ಬಿಡ್ತಿದ್ದ ನಾವು. ಮತ್ತು ನಮ್ಮ ಕೂದಲ ಕಾತನ ಸ್ವಲ್ಪ ಅದಕ್ಕೆ ಬೆಂಕಿ ಟಚ್ ಮಾಡಿದ ಅಂತ ಹೇಳಿದ್ರೆ ನಮ್ಮ ಕೂದಲ ಸ್ಮೆಲ್ ಬರ್ತಾ ಇತ್ತು. ಖಾಲಿ ಚಿಮ್ಮನೆ ಇಷ್ಟು ಉದ್ದ ಇರ್ತದೆ ಬೆಂಕಿ, ಅಷ್ಟೇ. ಉಫ್ ಅಂತ ಊದಿದ ಆರಿ ಬಿಡ್ತೈತೆ. ಆದರೆ ಇಲ್ಲಿ ಬೆಂಕಿಯ ಗದಕದ ಒಳಗೆ ಹಾಕಿದ್ದಾರೆ, ಬೆಂಕಿಯ ಕೆರೆ ಒಳಗೆ, ಬೆಂಕಿಯ ಆಮೆ ಒಳಗೆ ಇವರನ್ನು ಹಾಕಿದ್ದಾರೆ. ಆದರೆ ಬೆಂಕಿ ವಾಸನೆ ಬರಲಿಲ್ಲ ಇವರಿಗೆ. ಸ್ವಲ್ಪ ಸಹ ವಾಸನೆ ಬರಲಿಲ್ಲ. ಯಾಕೆ? ಆ ಬೆಂಕಿ ಅವ್ರ ಮೇಲೆ ಆಳಿಕೆನೇ ಮಾಡಲಿಲ್ಲ. ಅಲ್ಲಿ ಬೆಂಕಿನೇ ಇರಲಿಲ್ಲ. ಎಲ್ಲ ಜನರು ನೋಡುವಾಗ ಬೆಂಕಿ ಕಾಣ್ತಿದೆ, ಆದರೆ ನಿನ್ನ ಜೀವಿತದಲ್ಲೇ ಬೆಂಕಿ ಆಳಿಕೆ ಮಾಡಲಿಕ್ಕೆ ನನ್ನ ದೇವರು ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತತೆ, ಬೆಂಕಿ ವಾಸನೆ ಮುಟ್ಟಲಿಲ್ಲ ಎಂದು ತಿಳಿದುಕೊಂಡರು. ಆಗ ನೆಬೂಕದ್ನೆಚ್ಚರನು ಶದ್ರಕ್ ಮಿಶಕ್ ಅಬೇದ್ನೆಗೋ ಎಂಬವರನ್ನು ದೇವರಿಗೆ ಸ್ತೋತ್ರವಾಗಲಿ, ಆತ ತನ್ನ ದೂತರನ್ನು ಕಳುಹಿಸಿ ತನ್ನಲ್ಲಿ ಭರವಸೆ ಇಟ್ಟ ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರು ಸೇವಿಸುವ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸದೆ ತನ್ನ ಸೇವಕರನ್ನು ಉದ್ಧರಿಸಿದನಲ್ಲ. ಕೆಳಗೆ ವಚನ ಹೇಳ್ತದೆ, ಸಕಲ ಜನಾಂಗ ಕುಲ ಭಾಷೆಗಳು ಯಾರಾದರೂ ಶದ್ರಕ್ ಮಿಶಕ್ ಅಬೇದ್ನೆಗೋ ಎಂಬವರು ದೇವರ ವಿಷಯದಲ್ಲಿ ಅಲ್ಲದನ್ನು ಮಾತಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೇನಾಗಿ ಮಾಡಿರಬೇಕೆಂದು ರಾಜಾಜ್ಞೆ ಹೊರಡಿಸಿದ. ಕೆಳಗೆ ವಚನ ದೇವರ ವಾಕ್ಯ ಹೇಳ್ತತೆ, ನಿನ್ನ ಮೇಲೆ ಚಿಂತೆ ಮಾಡಬೇಡ, ನೀನು ಕೆಲಸ ಮಾಡುವಲ್ಲಿ ನಂಬಿಗಸ್ತಳಾಗಿ ನೀನಿರು, ನಂಬಿಗಸ್ತನಾಗಿ ನೀನು ಕೆಲಸ ಮಾಡು. ನಿನ್ನ ಊರಲ್ಲಿ ನಂಬಿಗಸ್ತರಾಗಿರು, ನಿನ್ನ ಕುಟುಂಬದಲ್ಲಿ ನಂಬಿಗಸ್ತರಾಗಿರು. ನಿನ್ನ ಕುಟುಂಬದವರು ಅವಮಾನ ಮಾಡ್ತಾ ಇರ್ಬೋದು, ಇವತ್ತು ನಿನ್ನ ಅಕ್ಕಪಕ್ಕ ಮನೆಯವರು ಏನಂದರೆ ನಿಂಗೆ ಅವಮಾನ ಮಾಡ್ತಾ ಇರ್ಬೋದು, ನಿನ್ನ ಒಟ್ಟಿಗೆ ಕೆಲಸ ಮಾಡೋರು, ನಿನ್ನ ಒಟ್ಟಿಗೆ ಸೇವೆ ಮಾಡೋರು ನಿನ್ನ ನಿಂದಿಸ್ತಾ ಇರ್ಬೋದು, ನಿನ್ನ ಕುಗ್ಗಿಸ್ತಾ ಇರ್ಬೋದು. ಆದರೆ ನಾನು ಹೇಳ್ತಾ ಇದ್ದೇನೆ, ದೇವರ ಮೇಲೆ ಭರವಸೆ ಇಟ್ಟು ನೀನು ಮಾಡೋದಾದರೆ, ಪೌಲನು ಹೇಳ್ತಿದ್ದಾನೆ, ಅಯ್ಯೋ ಯಾರು ಒಳ್ಳೇದು ಹೇಳಿದ್ ಸಹ ಯಾರು ಕೆಟ್ಟದ್ದು ಹೇಳ್ತ ಸಹ ಏನು ಚಿಂತೆ ಮಾಡಲಿಲ್ಲ. ಕೆಲವು ಸಾರಿ ನಮ್ಮ ಸಂಗಡ ಜನರು ಇರ್ತಾರೆ, ಕೆಲವು ಸಾರಿ ಯಾರು ಅಪೊಸ್ತಲ ಪೌಲನ ಸಂಗಡ ಕೆಲವು ಸಾರಿ ಜನರು ಇರ್ತಾ ಇದ್ರು, ಕೆಲವು ಸಾರಿ ಇರ್ತಾ ಇರಲಿಲ್ಲ. ನಿಮಗೆ ಗೊತ್ತುಂಟಾ, ಅಪೊಸ್ತಲ ಪೌಲನನ್ನು ಸೇವೆಯಲ್ಲಿ ಬಲಪಡಿಸಿ ಸೇವೆಯಲ್ಲಿ ಎಂಕರೇಜ್ ಮಾಡಿಕೊಂಡು ಅನೇಕ ಜನಗಳ ಪರಿಚಯ ಮಾಡಲ್ಪಟ್ಟಂಥ ವ್ಯಕ್ತಿ ಬಾರ್ನಬ್ಬ. ಒಂದು ದಿವಸ ನೋಡುವಾಗ ಬಾರ್ನಬ್ಬೆ ಕೈ ಕೊಟ್ಟು ಹೋಗ್ಬಿಡ್ತಾನೆ.
ನಾನು ಹೇಳ್ತಾ ಇದ್ದೇನೆ ದೇವಜನರೇ, ಬಾರ್ನಬ್ಬ ಅವನು ಧೈರ್ಯಶಾಲಿ ಅಂತ ದೇವರ ವಾಕ್ಯ ಹೇಳ್ತತೆ. ಅವನು ಎಲ್ಲ ಜನರ ಒಟ್ಟಿಗೆ ಇವನು ಪ್ರಚಾರ ಮಾಡಿಸಿದ. ಇವನು ಒಳ್ಳೆ ಸೇವಕ ಅಂತೇಳಿ. ಅದಕ್ಕೆ ಪೌಲನನ್ನು ಎಲ್ಲರೂ ಅವನ ಮೂಲಕ ಇವನನ್ನು ಸ್ವೀಕಾರ ಮಾಡಿಕೊಂಡ್ರು. ಅವನು ಹೋಗಿಬಿಟ್ಟ. ಈಗ ಮಾರ್ಕನ ವಿಷಯದಲ್ಲಿ ಸ್ವಲ್ಪ ಅವರಿಗೆ ಏನಾಯ್ತು, ಆಚೆ ಈಚೆ ಆಗಿ 2 ಭಾಗ ಆಯ್ತು. ಪೌಲನ್ ಏನು ಎನಿಸ್ಬೇಕಾಯ್ತು, ಅಯ್ಯೋ ಬಾರ್ನಬ್ಬ ನೀನಿಲ್ದೆ ನನ್ನನ್ನು ಯಾರು ಸ್ವೀಕಾರ ಮಾಡ್ತಾರೆ, ನೀನಿಲ್ದೆ ನನ್ನನ್ನು ಯಾರು ಗುರ್ತ ಮಾಡಿಸ್ತಾರೆ, ಅಲ್ಲಿ ಆ ಊರಿಗೆ ಯಾರು ಕರ್ಕೊಂಡು ಹೋಗ್ತಾರೆ, ಈ ಮನೆಗೆ ಯಾರು ಕರ್ಕೊಂಡು ಹೋಗ್ತಾರೆ, ಯಾರು ನನ್ನ ಗುರ್ತಿಸ್ತಾರೆ, ಯಾರು ನನ್ನ ನೋಡ್ತಾರೆ, ಯಾರು ನಂಗೆ ಸಹಾಯ ಮಾಡ್ತಾರೆ, ಯಾರು ನನ್ನ ಸೇವಕನಂತ ಹೇಳ್ತಾರೆ. ಪೌಲನ್ ಹೇಳಿದ, ಐ ಡೋಂಟ್ ಕೇರ್ ಮಾಡ್ಲಿಕ್ಕೆ ಹೋಗಬೇಡ. ನಿನ್ನ ಜೊತೆ ಇದ್ದವ್ರು ನಿನಗೆ ಬಿಟ್ಟು ಹೋಗ್ಬೋದು, ಕೇರ್ ಮಾಡ್ಲಿಕ್ಕೆ ಹೋಗಬೇಡ. ಹಲ್ಲೆಲೂಯಾ. ನಿನ್ನನ್ನು ಹೊಗಳವ್ರು ಇವತ್ತು ಉಗುಳ್ತಾ ಇರ್ಬೋದು, ಕೇರ್ ಮಾಡ್ಲಿಕ್ಕೆ ಹೋಗಬೇಡ. ನಿನಗೆ ಏನಂತೆ ಯಾವಾಗಲೂ ಇನ್ನು ಒಂದಿಗೆ ಇರುವವರು ಬೇರೆದವರು ಒಂದಿಗೆ ಇದ್ದು ನಿನ್ನನ್ನು ಏನು ಮಾಡ್ತಾ ಇರೋ ನೋವು ಮಾಡ್ತಾ ಇರ್ಬೋದು, ಕೇರ್ ಮಾಡ್ಲಿಕ್ಕೆ ಹೋಗಬೇಡ. ಯಾಕಂದರೆ ಮನುಷ್ಯರ ಬಲ, ಮನುಷ್ಯರ ಎಲ್ಲ ಸಂಗತಿಗಳದು ಇಲ್ಲಿಗೆ ಮಾತ್ರ, ಕೊನೆಯವರೆಗೆ ಬರುವುದಿಲ್ಲ. ಯಾವ ಮನುಷ್ಯನಾದರೂ ಸಹ ಅಷ್ಟೇ. ಆದರೆ ನೀನು ಭರವಸೆ ಇರಬೇಕು. ನೀನು ಒಟ್ಟಿಗೆ ಯಾರು ಇರದೇ ಇರಲಿ, ದೇವರನ್ನು ಮಾತ್ರ ಸ್ತುತಿಸ್ತಾ ಇರಬೇಕು. ನಿನ್ನ ಪೌಲನ ನಂಬಿಕೆ ಬಾರ್ನಬ ಮೇಲೆ ಇರಲಿಲ್ಲ. ಬಾರ್ನಬನನ್ನು ಪರಿಚಯ ಪಡಿಸಿದ್ದಾನೆ ಅಂತೇಳಿ ಬಾರ್ನಬ ಮೇಲೆ ಅವನ ನಂಬಿಕೆ ಇರಲಿಲ್ಲ. ಅವನು ನಂಬಿಕೆ ಇಟ್ಟಿದ್ದು, ನನ್ನನ್ನು ಬಲಪಡಿಸು ನಾತನಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನನ್ನನ್ನು ಸೇವೆ ಕರೆದಾತನು. ದಮಸ್ಕದಲ್ಲಿ ದೇವ್ರ ವಾಕ್ಯ ಹೇಳ್ತತೆ, 9ನೇ ಅಪೊಸ್ತಲ ಬರೆದ ಪುಸ್ತಕ 9ನೇ ಅಧ್ಯಾಯದಲ್ಲಿ ದೇವರೇನಂತ ಹೇಳಿದ್ರೆ, ಅಪೊಸ್ತಲ ಪೌಲನಿಗೆ ದರ್ಶನ ಕೊಡ್ತಾರೆ. ಯೇಸುವೆ, ನಾನು ಯೇಸು, ನಜರೇತಿನ ಯೇಸು ನಾನು, ನೀನು ಹಿಂಸೆ ಪಡಿಸುವಂತ ಯೇಸು ನಾನು ಅಂತ ಹೇಳ್ತಾರೆ. ಆ ದೇವರನ್ನು ನಂಬಿ ಆತನ ಸೇವೆ ಬಂದ ಹೊರತಾಗಿ ಬಾರ್ನಬನ ನಂಬಿ ಬರಲಿಲ್ಲ. ಆ ದೇವರ ನಂಬಿಕೆ ಅವನ ಸೇವೆ ಬಂದ ಹೊರತಾಗಿ ಅನೇಕ ಜನಗಳ ನಂಬಿ ಆತನ ಬರಲಿಲ್ಲ. ಆತನ ನಂಬಿ ಬಂದದ್ದು ದೇವರನ್ನು. ಹಲ್ಲೆಲೂಯಾ. ಆದ ಕಾರಣ ಪೌಲನು, ಪ್ರಿಯರೇ, ಕೊನೆಯದಾಗಿ ಪೌಲನೊಂದು ಮಾತು ಏನು ಹೇಳ್ತಾರೆ ಗೊತ್ತುಂಟಾ? 1 ಕೊರಿಂಥ ಬರೆದ ಪುಸ್ತಕದಲ್ಲಿ ಆತನ ಒಂದು ಮಾತನ್ನು ಹೇಳುವುದನ್ನು ನಾವು ಕೇಳ್ತೇವೆ. ತುಂಬ ಸುಂದರವಾದ ವಾಕ್ಯ. 1 ಕೊರಿಂಥ ಬರೆದ ಪುಸ್ತಕದಲ್ಲಿ ಒಂದು ವಚನವನ್ನು ಓದಿಕೊಳ್ಳುವ 15ನೇ ಅಧ್ಯಾಯ 58ನೇ ವಚನದಲ್ಲಿ, ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿರಿ, ನಿಷ್ಫಲರಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯುಳ್ಳವರಾಗಿ ಮಾಡುವರಾಗಿರಿ. ದೇವ್ರ ವಾಕ್ಯ ಹೇಳ್ತತೆ, ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಮಾಡುವಂಥ ಸೇವೆ, ನೀವು ಮಾಡುವಂಥ ಕೆಲಸ, ನೀವು ಮಾಡುವಂಥ ಪ್ರಾರ್ಥನೆ ಯಾವುದು ಸಹ ನಿಷ್ಫಲವಾಗುವುದಿಲ್ಲ. ನೀವು ದೇವರಿಗೋಸ್ಕರ ಕೊಟ್ಟಂಥ ಕಾಣಿಕೆ, ನೀವು ಇತರರಿಗೋಸ್ಕರ ಮಾಡಿದಂಥ ಸಹಾಯ, ಅದು ವ್ಯರ್ಥವಾಗುವುದಿಲ್ಲ. ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ದೇವರು ನಿಮ್ಮ ಕೈಗಳನ್ನು ಆಶೀರ್ವದಿಸ್ತಾರೆ. ಯಾವ ಮನುಷ್ಯರು ನೋಡದಿದ್ರು ಸಹ ದೇವರು ನಿಮ್ಮನ್ನು ನೋಡ್ತಾರೆ. ದೇವರು ನಿಮ್ಮನ್ನು ಕರುಣಿಸ್ತಾರೆ. ದೇವರು ನಿಮ್ಮ ಕೊರತೆಗಳು ತೀರಿಸ್ತಾರೆ. ಆದ ಕಾರಣ ದೇವ ಮಕ್ಕಳೇ, ದೇವರನ್ನು ಆದುಕೊಂಡು ಅಪೊಸ್ತಲ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸು ನಾತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾವ ಜನರು ನೋಡಬೇಡ್ರಿ. ನಾನು ಒಂದು ವಿಷಯ ಹೇಳ್ತಾನೆ, ಸರಿಯಾಗಿ ಕೇಳ್ರಿ. ನಿನಗೆ ಸಹಾಯ ಆಗಬೇಕು, ನಿನ್ನ ಹೆಸರು ಫೇಮಸ್ ಆಗಬೇಕು, ನೀನು ಅಭಿವೃದ್ಧಿ ಬರಬೇಕಂತೇಳಿ ಅವ್ರಿವ್ರ ಹಿಂದೆ ನೋಡಬೇಡ. ನಿನ್ನ ಹಿಂದೆನೇ ದೇವರು ಜನರನ್ನು ಕಳಿಸ್ತಾನೆ. ಆ ಸಮಯದಲ್ಲಿ ನಿನಗೆ ಬೇಕಾದಂಥ ಸಹಾಯವನ್ನು ದೇವರು ಒದಗಿಸಿಕೊಡ್ತಾರೆ. ದೇವರ ವಾಕ್ಯ ಹೇಳ್ತತೆ, ಏನು ದಾವೀದ ನೀತಿಯ ಮಾರ್ಗದಲ್ಲಿ ನಡೆಯುವ ಕಾರಣ ಆಯಾ ಸಮಯದಲ್ಲಿ ಅವನಿಗೆ ಬೇಕಾದಂಥ ಎಲ್ಲ ಜನರು ಕೂಡ್ತಾ ಇದ್ರು. ಅವನಿಗೆ ಏನು ಬೇಕು ಎಲ್ಲ ಸಹಾಯ ಒದಗಿ ಬರ್ತಾ ಇತ್ತು. ಹಲ್ಲೆಲೂಯಾ. ಯಾರು ಇರಲಿ, ಯಾರು ಇರದೇ ಇರಲಿ, ಅವ್ರ ಮೇಲೆ ದೃಷ್ಟಿ ಅಲ್ಲ, ನಿನ್ನ ದೃಷ್ಟಿ ದೇವರ ಮೇಲೆ ಇರಲಿ. ನಿನ್ನ ಕುಟುಂಬವನ್ನು ದೇವರು ಬದಲಾಯಿಸ್ತಾರೆ. ನಿನ್ನ ಮಗಳ ಪರಿಸ್ಥಿತಿ ಬದಲಾಗ್ತತೆ, ನಿನ್ನ ಮಗನ ಪರಿಸ್ಥಿತಿ ಬದಲಾಗ್ತತೆ. ಯಾರು ಏನು ಹೇಳ್ತಾರೋ ಅದನ್ನು ನೀನು ನೋಡಬೇಡ, ದೇವರನ್ನೇ ನೋಡು, ದೇವರನ್ನು ದೃಷ್ಟಿಸು. ದೇವರು ನಿನ್ನ ಜೀವಿತದಲ್ಲಿ ಮಾರ್ಪಡನೆ ಉಂಟು ಮಾಡ್ತಾರೆ. ದೇವರು ನಿನ್ನ ಕಣ್ಣೀರನ್ನು ಒರೆಸ್ತಾರೆ. ದೇವರು ನಿನ್ನ ಕಷ್ಟಗಳಿಂದ ಬಿಡಿಸ್ತಾರೆ. ಇವತ್ತು ಇರುವಂಥ ಪರಿಸ್ಥಿತಿಗಳು ಅದು ಮಾರ್ಪಡ್ತತೆ. ಇಂದು ದೇವ್ರ ವಾಕ್ಯ ಹೇಳ್ತತೆ, ನಾನು ದೇವರನ್ನು ಅರಿತಂಥ ಕಾರಣ ಆ ಬೆಂಕಿ ಒಳಗಿಂದ ದೇವರು ಶದ್ರಕ್ ಮಿಷನ್ ಬಿಡಿಸಿದಂಥ ದೇವರು, ನೀನು ನಾನು ಆರಾಧನೆ ಮಾಡುವಂಥ ದೇವರು, ಆ ಸಿಂಹದ ಬಾಯಿ ಒಳಗಿಂದ ದಾನಿಯರ ಬಿಡಿಸಿ ಕಾಪಾಡಿದಂಥ ದೇವರನ್ನು ಇವತ್ತು ನಾನು ನೀನು ಆರಾಧನೆ ಮಾಡ್ತಿದ್ದೆ. ಮತ್ತ್ಯಾಕೆ? ಹಲ್ಲೆಲೂಯಾ. ಅದನ್ನು ನೋಡಿ, ಇದನ್ನು ನೋಡಿ, ಇವರನ್ನು ನೋಡಿ, ಅವರನ್ನು ನೋಡಿ, ಅಯ್ಯೋ ಯಾಕೆ ಚಿಂತಿಸ್ತೀರಿ? ಕರ್ತನನ್ನು ನೋಡ್ರಿ, ಕರ್ತನ ಮೇಲೆ ಭರವಸೆ ಇಡ್ರಿ. ಆ ದೇವರ ಚಿತ್ತ, ಆ ದೇವರ ಉದ್ದೇಶ ನಿನ್ನ ಜೀವಿತದಲ್ಲಿ ಇರುವುದಾದರೆ ನಿನಗೆ ತಕ್ಕ ಸಮಯದಲ್ಲಿ ಪ್ರತಿಫಲ ಕೊಟ್ಟೇ ಕೊಡ್ತದೆ. ಅದಕ್ಕೆ ಪೌಲನ ಕೊರಿಂಥದಲ್ಲಿ ಹೇಳ ಪ್ರಕಾರ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಕರ್ತನಲ್ಲಿ ಪಡುವಂಥ ಪ್ರಯಾಸ, ನಿಮ್ಮ ಕೆಲಸದಲ್ಲಿ ಮಾಡುವಂಥ ಪ್ರಯಾಸ, ನೀವು ದೇವರಿಗೋಸ್ಕರ ಕೊಟ್ಟಂಥ ಕಾಣಿಕೆ, ನೀವು ಇತರರಿಗೆ ಮಾಡಿದಂಥ ಉಪಕಾರ, ದೇವರ ಸನ್ನಿಧಾನದಲ್ಲಿ ಕಳೆದಂಥ ಸಮಯ ಯಾವುದು ವ್ಯರ್ಥವಾಗೋದಿಲ್ಲ. ಕರ್ತನಿಗೋಸ್ಕರ
ನಿಲ್ರಿ. ದೇವರು ನಿಮ್ಮನ್ನು ನಡೆಸ್ತಾರೆ, ಬಲಪಡಿಸ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿನಗೆ ಸ್ತೋತ್ರ. ಅಪೊಸ್ತಲ ಪೌಲನು ಜೀವಿಸಿದಂಗೆ ದೇವರೇ ನಿನ್ನ ಮಕ್ಕಳು ಜೀವಿಸುವಂತೆ ಕರ್ತನೇ ನಮ್ಮನ್ನು ಬಲಪಡಿಸು. ನಿನ್ನಲ್ಲಿ ಕರ್ತನೆ ನಾವು ಇದ್ದುಕೊಂಡು ಎಲ್ಲವನ್ನು ನಾವು ಮಾಡಲಿಕ್ಕೆ ನಮ್ಮ ಬಲ, ಕೃಪೆ, ಶಕ್ತಿಯನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸಿ. ಯಾರೆಲ್ಲ ಕೊರತೆಯಲ್ಲಿ ಬಳಲ್ತಾ ಇದ್ದಾರೆ ಸ್ವಾಮಿ, ದೇವರ ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯವನ್ನು ಸಾಧಿಸಲಿ ದೇವರೇ. ಅವರೆಲ್ಲ ಕರ್ತನ ಬಲಹೀನತದಲ್ಲಿ ನಿನ್ನ ಬಲವು ಪೂರಕ ಸಾಧಕವರು. ಹೇಗೆ ಶದ್ರಕ್, ಮಿಶಕ್, ಅಬೇದ್ನೆಗೋವನ್ನು ಬೆಂಕಿಯಿಂದ ಬಿಡಿಸಿದೆ ದೇವರೇ, ಹೇಗೆ ಪೌಲನನ್ನು ಸ್ವಾಮಿ ಉನ್ನತ ಸ್ಥಾನಕ್ಕೆ ಕೊಂಡೋದೆ, ಅದೇ ಪ್ರಕಾರ ಹೇಗೆ ದಾನಿಯೇಲನನ್ನು ಆ ಸಿಂಹದ ಬಾಯಿಯೊಳಗಿಂದ ಬಿಡಿಸಿದ್ದೇವೆ, ಅದೇ ಪ್ರಕಾರ ನಿನ್ನ ಮಕ್ಕಳನ್ನು ಸ್ವಾಮಿ ಎಲ್ಲ ಕೇಡುಗಳಿಂದ ತಪ್ಪಿಸಿ, ಯಾವ ಸ್ಥಳದಲ್ಲಿ ಅವಮಾನ ಆಗ್ತಿದೋ ಅದೇ ಸ್ಥಳದಲ್ಲಿ 2ರಷ್ಟು ಮಾನ ಕೊಟ್ಟು ಒಡೆಯಲ್ಪಟ್ಟಂಥ ಕುಟುಂಬವನ್ನು ಒಂದು ಮಾಡು. ಎಲ್ಲರ ಮಧ್ಯದಲ್ಲಿ ಪ್ರೀತಿಯನ್ನು ಉಂಟು ಮಾಡು ರಾಜ. ಎಲ್ಲ ಕರ್ತನೆ ಮಹಿಮೆಯು ಘನತೆಯು ನಿನಗೆ ಸಲ್ಲಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೋತದ ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.